ಫಸ್ಟ್ ಕಬ್ಬು ಹಾಕಿದ್ದು ಸರ್ 4 ವರ್ಷ. ನಮ್ಮಲ್ಲಿ ಎಲ್ಲಾರ 4 ಫುಟಿನ ಸಾಲು ಮಾಡ್ತಾರೆ, ನಾ 10 ಫುಟಿನ ಸಾಲು ಮಾಡಿದ್ದೆ ರೀ. ಕಬ್ಬು 10 ಫುಟಿನ ಸಾಲ. 10 ಫುಟಿನ ಸಾಲು ಮಾಡ್ರಿ. ಅವ್ರು ಎಷ್ಟು ತೆಗಿತಾರೆ ನಾನು 10 ಫುಟ್ ಸಾಲ ಮಾಡಿ ಆರ್ಗ್ಯಾನಿಕ್ ಆಗಿ ಅಷ್ಟ ತೆಗ್ದೀನಿ. ಎಷ್ಟು ತೆಗಿ ಈಗ ನಿಮ್ಮ ಮಕ್ಕಳ ಎಜುಕೇಶನ್ ಕೊಡ್ಬೇಕು, ಎಲ್ಲ ಕೊಡ್ಬೇಕು. ಎಲ್ಲಾರು ಏನಂತಾರೆ ವರ್ಷ ಹಚ್ಕೊಂಡ್ ಕುಂತ್ಕೊಂಡ್ಬಿಟ್ರೆ ಇವೆಲ್ಲ ರೊಕ್ಕ ಎಲ್ಲಿ ಬರ್ತಾವ್ರಿಗೆ ಅಂತಾರೆ. ಇದು ಮೆಣಸಿನ ಗಿಡ 6 ತಿಂಗಳಿಗೆ ಬರ್ತಾರೆ ಇದು. ಆಮೇಲೆ ಮತ್ತೆ 6 ತಿಂಗಳು ಹೋದ್ರೆ ಬಾಳೆ ಬರ್ತಾರೆ. ಈ 3 ವರ್ಷ ಅದರದ ಇನ್ಕಮ್ ರೀ. ಆಮೇಲೆ 3-4 ವರ್ಷ ಆಮೇಲೆ ತೆಂಗಿನ ಇನ್ಕಮ್ ರೀ. 50 ಟನ್ ಬಂದೈತೆ ನನ್ನ ಎಕರೆಗೆ. ಸ್ವಲ್ಪ ಎಕರೆಗೆ 50 ಟನ್ 10 ಫೂಟ್ ಆಗಲ್ಲ. 10 ಫೂಟ್ ಆಗಲ್ಲ ರೀ. ಅದು ಆರ್ಗ್ಯಾನಿಕ್ ಆಗಿರಿ. 5 ವರ್ಷ ನಾನು ಅದನ್ನ ರವದಿ ಯಾವುದು ಸುಡಂಗಲ್ರಿ, ಅಲ್ಲೇ ಮಲ್ಚಿಂಗ್ ಮಾಡೋದು, ಎರೆಹುಳದ ಗೊಬ್ಬರ ಹಾಕೋದು, ಅದ ಕಾನ್ಸೆಪ್ಟ್ ಮೇಲೆ ಅದ ಟೈಪ ತೆಗ್ದೀನಿ ರೀ ನಾನು. ಎಷ್ಟು ವರ್ಷದಿಂದ ಎರೆಹುಳ ಗೊಬ್ಬರ ಇದ್ದಿರೋದು? ಈಗ ಅದು 4 ವರ್ಷ ಆಯ್ತು ರೀ ನಾನು ಎರೆಹುಳ ಗೊಬ್ಬರ ಇದನ್ನ ತಯಾರು ಮಾಡಕತ್ತಿ. 4 ವರ್ಷದಿಂದ ಅದನ್ನ ಬಳಸ್ತೇನೆ ರೀ ನಾನು. ಎಷ್ಟು ಟನ್ ತೆಗಿತೀರಿ ಅದ್ರಾಗಿದ್ದ? ಅದ್ರಾಗಿದ್ದರೆ ಒಂದು 15-20 ಟನ್ ಬರ್ಬೋದು ರೀ 3 ತಿಂಗಳಿಗೊಮ್ಮೆ. ಇದು ಏಲಕ್ಕಿ ಬೆಳೆ. ಈಗ ಹಚ್ಚಿರೋದು ಏಲಕ್ಕಿ ಬೆಳೆ ರೀ. ಇದು ಓತಂದ್ರೆ ಇದಕ್ಕೆ ಎಲ್ಲಾರ ಒಗ್ಗಣಿ ಹೋಗಿ ಏನಾದ್ರೆ ಇವು ಇರ್ಲಂತ ಸ್ವಲ್ಪ ಹೆಚ್ಚಿಗೆ ತರಿಸ್ಕೊಂಡಿನಿ. 25 ಫೂಟ್ ಉದ್ದ ಇಟ್ಕೊಂಡಿರಿ. ನಾವು ಉದ್ದ ಎಷ್ಟಾದ್ರೂ ಇಟ್ಕೋಬೋದು ರೀ. ಆದ್ರೆ ಅಗಲ 3 ಫೂಟ್ ಇರ್ಬೇಕು. ಅಂದ್ರೆ ಆರ್ಸ್ಕೊಳಕ ತುಂಬ್ಕೊಳಕ ಅದಕ್ಕೆಲ್ಲ ಮೇಂಟೈನ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಕೆಜಿ ಬಂದು 500 ರೂಪಾಯಿ ಕೆಜಿಗೆ ಬರುತ್ತೆ. ನಾನಾದ್ರೆ ತಂದ್ಬೇಕಾದ್ರೆ ಫಸ್ಟ್ 500 ರೂಪಾಯಿ ಕೆಜಿ ಹಂಗೆ ತಂದು ನಾನು ಬಿಟ್ಟೀನಿ ರೀ. ಈಗ ನಾನು ಒಂದು 20-25 ಕೆಜಿ ಮಾರಿನಿ ರೀ. ಹೆಚ್ಚಿಗೆ ಆದ್ರೆ ಇಲ್ಲಿ ನಾನೇನು ಅತಿ ಇದು ಮಾಡಲ್ರಿ. ನಮ್ಮ ಹೊಲ್ದಾಗ ಇರ್ತಂತ ಹೊಲ್ದಾಗ ಹಾಕ್ಬಿಡ್ತೀರಿ. ಗೊಬ್ಬರ ಕೊಟ್ಟಾಗ ಹೋಗತ್ತೆ ರೀ. ಆದ್ರೆ ಹೊಲ ತಂಪು ಇರ್ದಾಗ ಹಾಕ್ಬೇಕ್ರಿ. ಮಳೆ ಆದಾಗ ನೀರು ಹಾಸಿದಾಗ ಹಾಕಿದ್ರೆ ಇದು ಬದುಕಂತೈತ್ರಿ. ಇಲ್ಲಾಂದ್ರೆ ಬಿಸಿಲಾಗ ಹೋಗಿ ಹಾಕ್ಬಾರ್ದ್ರಿ ನಷ್ಟ. ಈಗ ಅಕ್ಕಿನ ಹಂಗ ಒಮ್ಗೆ ತಿನ್ನಕ್ ಬರಲ್ರಿ. ನೆನೆ ಇಡ್ಬೇಕು, ಅಡಿಗೆ ಮಾಡ್ಬೇಕು, ಕುದ್ದೈತೆ ಇಲ್ಲ ನೋಡ್ಬೇಕು. ಹಂಗಿದು ಇದು ಕಸ್ದಾಗ ಕೈ ಇಟ್ಟು ನೋಡಿದ್ರೆ ಒಳಗ ತಂಪು ಇರ್ಬೇಕು, ಹೀಟ್ ಇರಬಾರ್ದು, ಹೊಗಿ ಬರಬಾರ್ದು. ಆ ತಂಪಿದ್ದಾಗ ಕೋಲ್ಡ್ ಫ್ರಿಜ್ನಾಗ ಕೈ ಇಟ್ಟಂಗೆ ಆಗ್ಬೇಕಾದ್ರೆ ಇಟ್ಟು ಹಂಗೆ 6 ತಿಂಗಳಿಗೆ 50 ಪಟ್ಟು ಹೆಚ್ಚಿಗೆ ಆಗತ್ತೆ ಅದು ಹುಳ ಇದ್ರಾಗ. ಇದ್ರಾಗ ಎಷ್ಟೈತೆ ಅದ್ರ 50 ಪಟ್ಟು ಹೆಚ್ಚಿಗೆ ಆಗ. ನಮ್ಮ ಆರೋಗ್ಯಕ್ಕೆ ಒಳ್ಳೇದ್ರಿ. ಕೊರೋನಾ ಸಂದರ್ಭದಲ್ಲಿ ಆಕ್ಸಿಜನ್ ಎಷ್ಟು ಸಮಸ್ಯೆ ಇತ್ತು. ಈ ಗಿಡದ ಅಡಿಗೆ ಬಂದ್ರೆ ನಮ್ಗೆ ಸಮಸ್ಯೆ. ನಾವು ಬರೋದಂದ್ರೆ ನಾವು ಇದು ಗಿಡ ಐತ್ರಿ, ನಾವು ಹಂಗ ಬಂದೇ ಬರ್ತೀವಿ. ನಮ್ಗೆ ನ್ಯಾಚುರಲ್ ಆಗಿ ಸಿಕ್ಕಾಬಿಡುತ್ತೆ. ಅದನ್ನ ತಗೋಬೇಕಂತಾನೆ ಬೇಕಾಗಿಲ್ಲ. ನಮ್ಮ ಹೊಲ್ದಾಗ ನಮ್ಮ ಸುತ್ತಾರದ ಐತಂದ್ರೆ ಅದು ನಮ್ಗೆ ಇಂಥ ಯಾವುದೋ ಒಂದು ಬಾಳೆ ಗಿಡಕ್ಕೆ ಒಂದು ಏನೋ ಆಶ್ರಯ ಕೊಡ್ಬೇಕಂದ್ರೆ ಇದನ್ನ ಕಟ್ ಮಾಡಿ ಇಡ್ತೀವಿ. ಅದು ಒಂದು 6 ತಿಂಗಳದಾಗ ಮತ್ತೆ ಎದ್ದು ನಿಲ್ತೈತೆ ಗಿಡ. ಇದು ಹುಲ್ಲಿನ ಜಾತ್ಯಾಗ ಸ್ಪೀಡ್ ಬೆಳೆ ಗಿಡ ಅಂದ್ರೆ ಇದಾರೆ. ಹುಲ್ಲಿನ ಜಾತ್ಯಾಗ ಸ್ಪೀಡ್ ಬೆಳೆ. ಇದು ಬಿದಿರು ಅಂದ್ರೆ ಏನು ಹುಲ್ಲಿನ ಜಾತ್ರೆ. ಇದು ಒಂದು ದಿನಕ್ಕೆ 9 ಇಂಚ್ ಬೆಳಿತೈತಿ. ಒಂದು ದಿನಕ್ಕೆ 9 ಇಂಚ್ ಬೆಳೆಯೋದು ಯಾವ್ದಂದ್ರೆ ಬಿದಿರು ರೀ. ಅಷ್ಟು ಸ್ಪೀಡ್ ಬೆಳಿತೈತ್ರಿ ಇದು. ನಾವು ಕಟಾವ್ ಮಾಡಿ 6 ತಿಂಗಳಿಗೆ ಮತ್ತೆ ಇಷ್ಟ ಆಗಿರ್ತೈತಿ ರೀ. 6 ತಿಂಗಳಿಗೆ ಎಷ್ಟು ಬೇರೆ ಕಟಾವ್ ಮಾಡ್ಕೊಂಡ್ರಿ? ಇದನ್ನ ವರ್ಷಕ್ಕೊಮ್ಮೆ ಹಿಂಗೆ ಕಟಾವ್ ಮಾಡ್ಕೊಂತೀರಿ, ಬಳಕೆ ಮಾಡ್ಕೊಂತ. ಹಂಗ ಬಿಟ್ರೆ ಅದೇನು ಪ್ರಾಬ್ಲಮ್ ಇಲ್ರಿ. ನಮಗೆ ಬೇಕಂದ್ರೆ ಅಷ್ಟ ಕಟ್ ಮಾಡ್ಕೊಳೋದು ಅಂತಾರೆ. ಇದು ಬಿದಿರು ನೀನು ಯಾರಿಗೆ ಹೊಲ್ಲದವ ಮಕ್ಕಳಿಗೆ ತೊಟ್ಲ ಮಾಡ್ಬೋದು. ಇದರಲ್ಲಿದ್ದ ಆ ಅಜ್ಜಾರಿಗೆ ಬೆತ್ತ ಊರ್ಗೋಲಾಗತ್ತ. ಈಗ ನಾವೆಲ್ಲ ಕಮ್ತಾ ಮಾಡೋರಿಗೆ ಇವು ಗಳೆ ಸಾಮಾನು ಹಾಕವು, ಈಸಕವು. ಇನ್ನೊಂದು ಏನೋ ನೀ ಎಣಿ ಮಾಡ್ಕೋಬೋದು. ಯಾವ ಇಂಥವ್ರಿಗೆ ಬೇಕಾಗಿಲ್ಲ ಅನ್ನಂಗಲ್ಲ. ಹೆಣ್ಮಕ್ಳಿಗೆ ಹಸು ಮಾಡಕ್ಕೆ ಮರ ಆಗತ್ತೆ ಇದ್ರಲ್ಲಿ. ಹಸು ಮಾಡಕ್ಕೆ ಕೆಲವೊಂದು ಚಿಕ್ಕ ಮಕ್ಳಿಗೆ ಆಟಿಗೆ ಸಮಾನ ಮಾಡ್ತಾರೆ ಇದ್ರಲ್ಲಿದ್ದ. ನಾವು ಒಂದು ವೇಳೆ ಇದಕ್ಕೆ ಹೋಗ್ಬೇಕಂದ್ರೆ ಲಾಸ್ಟ್ ಪಯಣ ಇದ್ರ ಮೇಲೆ ಇರ್ತೈತಿ. ಕೊನೆಗೆ ನಾವು ಸ್ಮಶಾನಕ್ಕೆ ಹೋಗೋದು ಇದ್ರ ಮೇಲೆ ರೀ. ಹುಟ್ಟಿದಾಗ ತೊಟ್ಲಲ್ಲಿದ್ದ ಹಿಡ್ದ ಹೋಗುವ ಸ್ಮಶಾನಕ್ಕೆ ಹೋಗೋ ಮಟ್ಟನ ಇದು ನಮ್ಗೆ ಯೂಸ್ ಐತ್ರಿ. ಮತ್ತೆ ನಡಬರ್ಕ್ ನಮ್ಗೆ ಒಳ್ಳೆ ಗಾಳಿ ಕೊಡ್ತೈತಿ, ಆಕ್ಸಿಜನ್ ಕೊಡ್ತೈತಿ. ಇದು ಒಂದು ಸಸಿಗೆ ಅವಾಗ 100 ರೂಪಾಯಿ ರೀ. ಇದು ಒಂದು 100 ರೂಪಾಯಿ ರೀ. ಹ್ಞೂ ರೀ. ಅದು ಒಂದು ಗಿಡ 15 ವರ್ಷ ಹೋದ್ರೆ 50,000 ಆಗುತ್ತೆ ರೀ. ಅದು 15 ವರ್ಷ ಹೋದ್ರೆ 50,000. 50,000 ಆಗುತ್ತೆ ರೀ. ಈಗ ಈ ಸದ್ಯ ಕೊಟ್ರಿ? ಈ ಸದ್ಯ ಕೊಟ್ರಿ ಇದು 15-20,000 ಐತಿ ನೋಡ್ರಿ. 15-20,000 ಗಿಡ ರೀ. ಒಂದು ಗಿಡ ರೀ. 10 ಗಿಡ ತಂದು ಹಚ್ಚಿದ್ರಿ ನಾನು ಫಸ್ಟ್. ತೆಗೆದ ಗಿಡ ಅವು 100 ರೂಪಾಯಿ ಕೊಂದ್ರಿ. 10 ಗಿಡ 100 ರೂಪಾಯಿ ಕೊಂದ್ ತಗೊಂಡ್ರಿ. ಅದ್ರ ಅಡಿಗೆ ಬಿದ್ದದ್ದು ಅಗಿನ ಕಿತ್ತು ನಾನು ಮತ್ತೆ ನನಗೆ ಎಲ್ಲಿ ಬೇಕು ಅಲ್ಲಿ ಹಚ್ಕೊಂಡಿನಿ. ಅವ ನಮ್ಮ ಹೊಲ ತುಂಬ ಆಗಾಕತ್ತೇವೆ. ಸರ್ ಇದು ನಾಗಸಂಪಿಗೆ ಅಂತ ಸುವಾಸನೆ ಭರಿತವಾದ ಹೂವು ರೀ. ಇದು ತುಂಬ ವಾಸನೆ ಇರುತ್ತೆ. ಸೃಷ್ಟಿಯಲ್ಲೇ ಅದ್ಭುತವಾದ ಹೂವು. ಕೆಳಗ ಕಮಲದ ಹೂವು ಐತಿ ಸರ್. ಇದಕ್ಕೆ ಕೆಳಗೆ ಕಮಲದ ಹೂವು ರೀ. ಕಮಲದ ಹೂವಿನಲ್ಲಿ ಈಶ್ವರ ಲಿಂಗು ಐತಿ ಸರ್. ಇದ್ರಾಗ ಕಮಲದ ಹೂವು, ಈಶ್ವರ ಲಿಂಗು, ಅದಕ್ಕೆ 7 ಅಡಿ ಸರ್ಪ ನೆಳ ಮಾಡೈತಿ ಸರ್. ಈಶ್ವರ ಲಿಂಗು ಸರ್. ಆಮೇಲೆ ಕಮಲದ ಹೂವಿನಲ್ಲಿ ಈಶ್ವರ ಲಿಂಗು ಅದ್ರ ಮೇಲೆ. ಹೌದು ಸರ್. ಹಂಗಾಗಿ ಇದು ಒಂದು ನನ್ನ ತೋಟದಲ್ಲಿ ಇರ್ಲಂತ ಹಾಕೀನಿ ಸರ್.
ಇದು ನಾನು ಬಾಲ್ಯದಿಂದ ಒಟ್ಟು ಗಿಡ ಬೆಳೆಸೋ ಹವ್ಯಾಸ ಐತ್ರಿ ನನಗೆ. ಇದನ್ನು ಅಲ್ಲೇ ತಂದು ಒಂದು 15 ವರ್ಷ ಆಯ್ತು ನಾನು. 15 ವರ್ಷ ಆಯ್ತು. ಇದು ಧಾರವಾಡ ವಾಲ್ಮಿ ಆಫೀಸಿನ ಮುಂದೆ ಒಂದು ಗಿಡ ನೋಡೀನಿ ಸರ್. ಇದನ್ನು ಧಾರವಾಡ ವಾಲ್ಮಿ ಆಫೀಸ್ ನೋಡ್ರಿ. ಎಲ್ಲಿಂದ ತಂದ್ರಿ ಸಸಿನ? ಇದನ್ನು ಆಂಧ್ರದಾಗಿಂದ ಆರ್ಡರ್ ಕೊಟ್ಟು ತರಿಸೀನಿ ಸರ್. ಇದು ನಾನು ಇದನ್ನೊಂದು ಕೆಂಡ ಸಂಪಿಗೆ ಐತೆ ಸರ್. ಕೆಂಡ ಸಂಪಿಗೆ, ನಾಗಸಂಪಿಗೆ ಸರ್. ಇದು ನಾಗಸಂಪಿಗೆ, ಇದು ಕೆಂಡ ಸಂಪಿಗೆ. ಕೆಂಡ ಸಂಪಿಗೆ, ನಾಗಸಂಪಿಗೆ ಆತ್ರಿ, ಕೆಂಡ ಸಂಪಿಗೆ. ಇದು ಕೆಂಡ ಸಂಪಿಗೆ ರೀ. ಇದನ್ನ ಹಿಂದಕ್ಕೆ ರಾಜರ ಮಂತೆ ಅಂದಾಗ ಉಪಯೋಗ ಮಾಡ್ತದ್ರಂತ್ರಿ, ದೇವಸ್ಥಾನಕ್ಕೆ ಮುಡ್ಕನಕ. ಅದು ಈಗ ನನ್ನ ಹೊಲದಾಗ ಒಂದು ಯಾಕೆ ಇರ್ಬಾರ್ದು ಅಂತ ನಾನು ಹಚ್ಚೀನಿ ಸರ್. ನಾವು ರಾಜರ ಕುಲ್ದಾರ, ನಾವು ರೈತರು ರಾಜರಿದ್ದಂಗೆ. ಹಂಗೆ ನಾವು ನಮ್ಮ ಮನೆಗೆ ಒಯ್ದು ಪೂಜೆಗೆ ಅದಕ್ಕೆ ಉಪಯೋಗ ಮಾಡ್ಕೊಂತೀವಿ ಸರ್. ಇದು ಸುಗಂಧ ದ್ರವ್ಯಕ್ಕೆ ಹೋಗುತ್ತೆ ಸರ್. ಇದು ಸುಗಂಧ ದ್ರವ್ಯಕ್ಕೆ ಹೋಗುತ್ತೆ ಸರ್. ಇದು ಅಷ್ಟು ವಾಸನೆ ಇರುತ್ತೆ ಇದು. ಇದನ್ನೇನಾದ್ರೂ ನಾವು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಕಾಸಿ ಹಚ್ಕೊಂಡ್ರೆ ಸೇಂಟ್ ಹೊಡೆದಷ್ಟು ವಾಸನೆ, ಸೇಂಟ್ ಹೊಡ್ಕೊಂಡನೇನೋ ಅನಿಸುತ್ತೆ ಇದು. ಸೇಂಟ್ ಬೇಡ ಬೇಡ, ಸೇಂಟ್ ಬೇಡ ಬೇಡ, ಕೊಬ್ಬರಿ ಎಣ್ಣೆಗೆ ಇದನ್ನ ಹಾಕಿ ಕುದಿಸ್ಬೇಕು ಸರ್. ಕೊಬ್ಬರಿ ಎಣ್ಣೆಗೆ ಹಾಕಿ ಈ ಕೆಂಡ ಸಂಪಿಗೆನ ಸ್ವಲ್ಪ ಬಿಸಿ ಕುದಿಸಿ ಇದನ್ನ ಸೋಸಿ ಅದನ್ನ ಹಚ್ಕೊಂಡ್ರೆ ಇದನ್ನು ಬೇಕಾಗಿಲ್ಲ. ಅಷ್ಟು ವಾಸನೆ ಇರುತ್ತೆ. ಮನೆಗೆ ಹೋಗಿಟ್ರೆ ಮನೆ ಎಲ್ಲ ಘಮ 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 ಅಂತ ಸರ್. ಸೀಸನ್ 1 ತಿಂಗಳು ಕಟ್ಟಾದ್ರೆ ಮತ್ತೊಂದು ತಿಂಗಳು ಚಾಲುವಾಗಿರ್ತದೆ ಸರ್. ಇದು ಹಂಗಂದ್ರೆ ಹೆಚ್ಚು ಕಮ್ಮಿ ವರ್ಷ ಪೂರ್ತಿ ಇರ್ತೈತೆ ಸರ್. ಆಮೇಲೆ ನೀವು ಇದನ್ನ ಹೇಳಿದ್ರಿ ನಾಗಸಂಪಿಗೆ, ಅದು ಸುಗಂಧ ದ್ರವ್ಯಕ್ಕೆ ಹೋಗ್ಬೋದು ಸರ್. ಅದು ಅಷ್ಟು ವಾಸನೆ ಐತೆ ಸರ್. ಆದ್ರೆ ಅಂದ್ ಮನೆಗೆ ಇಟ್ಕೋಬಾರ್ದ. ಈಶ್ವರ ಲಿಂಗು, ಕಮಲ್ದ ಹೂವ, 7 ಅಡಿ ಸರ್ಪ ಐತೆ ಅದರಲ್ಲಿ. ಅವು 3 ಅದು ಒಂದ ಹೂನಾಗ ಐತ್ರಿ. ಹಾಗಾಗಿ ಅದು ನಾವು ಇಲ್ಲೇ ಹೊಲದಾಗ ನೋಡ್ತೀವಿ. ಅದರ ಗಿಡದಡಿಗೆ ಹೋಗಿ ಕುಂತ್ಕೊಂಡ್ರೆ ಅದು ಸುವಾಸನೆ ಬರುತ್ತಾ, ಅದನ್ನೆಲ್ಲ ತಗೊಂತೀವಿ. ಇದು ನನ್ನ ಹೊಲದಾಗ ಯಾಕೆ ಇರಬಾರ್ದು ಅಂತ ನಾ ಒಂದು ಬೆಳೆಸೀನಿ ರೀ ಅದನ್ನು. ಇದು ಮಲ್ಲಿಗೆ ಹೂ ಸರ್. ಇದು ಹಡಗಲಿ ಮಲ್ಲಿಗೆ ರೀ. ಇದು ನನ್ನಲ್ಲಿ 4 ಥರ ಮಲ್ಲಿಗೆ ಹೂಗಳಿದೆ. 4 ಥರ ಮಲ್ಲಿಗೆ ಹೂ ಹಾಕಿರಿ. ದುಂಡು ಮಲ್ಲಿಗೆ, ಸೂಜಿ ಮಲ್ಲಿಗೆ, ಇದು ಹಡಗಲಿ ಮಲ್ಲಿಗೆ. ಈ ಮಲ್ಲಿಗೆ ಅಂಟು ಇರೋದ್ರಿಂದ ಹೆಣ್ಮಕ್ಳು ಹೊಲಕ್ಕೆ ಬರ್ತಾರ್ರಿ. ಹೂವು ಕಿತ್ಕೊಂಡು ಹೋಗಕ್ಕಂತ ಬಂದು ಹೊಲ್ದಾಗ ಏನೋ ಒಂದು ಕೆಲಸ ಮಾಡಿ ಹೋಗ್ತಾರ. ಇಲ್ಲಕ್ರ ಹೆಣ್ಮಕ್ಳು ಅಷ್ಟು ಸರಳ ಹೊಲಕ್ಕೆ ಬರಲ್ರಿ. ನಮ್ದೊಂದು ಏನಾರ ಐತಂದ್ರೆ ಬರ್ತಾರ್ರಿ, ಹೊಲಕ್ಕೆ ಬರ್ತಾರ್ರಿ. ಹೂವಿಂದ ಅವ್ರಿಗೆ ಆಸೆ ಭಾಳ ಇರ್ತಾರೆ ಹೂವಿಂದ. ಹಂಗಾಗಿ ಒಂದು 4-5 ಥರ ಹೂವಿನ ಗಿಡ ಅದಾವ್ರಿ. ಗುಲಾಬಿ ಹೂವಿನ ಗಿಡ. ಅದೇ ಪ್ಲಾನ್ ಮಾಡಿದ್ರೆ ಅಕ್ಕಾರ ಹೊಲಕ್ಕೆ ಕರ್ಕೊಂಬರ್ಬೇಕು ಅನ್ನೋದಕ್ಕೆ ಏನಾರ ಈ ಹೂ ಹಚ್ಚಿದ್ರೆ ಏನು? ಹಂಗೆ ಅಲ್ರಿ, ನಾನು ಗಿಡ ಬೆಳೆಸೋದು ಒಂದು ಹವ್ಯಾಸ ರೀ. ನಾ ಹಚ್ಚಿಂದ ಹಂಗೆ ಅನಿಸೈತ್ರಿ. ಹೂವಿನ ಸಲುವಾಗಿ ಬರ್ತಾರೆ ಅವ್ರು ಹೊಲಕ್ಕೆ ಅನ್ನೋದು. ಹಣ್ಣಿನ ಗಿಡ ಇದ್ರೆ ಎಲ್ಲ ಗಂಡ್ಮಕ್ಳು, ಹುಡ್ರು, ಬೀಗ್ರು ಯಾರು ಬಂದ್ರೆ ನಮ್ಮ ಹೊಲಕ್ಕೆ ಹಣ್ಣಿನ ಒಳ ಅದು ಐತ್ ಬರಂತ ಹಣ್ಣಿನ ಗಿಡಕ್ಕೆ ಬರ್ತಾರ್ರಿ. ಹೂವಿದ್ರ ಹೆಣ್ಮಕ್ಳು ಬಂದು ಹೊಲ ಬಂದು ಹೂ ಹರ್ಕೊಂಡು ಹೋಗ್ತಾರ. ಹೊಲ ನೋಡ್ತಂದ್ರ ಗಂಡು ಮಕ್ಕಳು ಯಾರೇ ಇದ್ರು ಬೀಗ್ರಿದ್ರು ಹೊಲಕ್ಕೆ ಹೋಗೊಂಬರ್ರಿ ಅಂತ ಬಂದು ಕರ್ಕೊಂಬರ್ತಾರ. ಹೂವು ಹಣ್ಣು ಹರ್ಕೊಂತಾರ, ಒಂದೇನೋ ನೋಡ್ತಾರ, ಒಂದೇನೋ ಮಾಡ್ತಾರ. 15 ವೆರೈಟಿ ಹಣ್ಣಿನ ಗಿಡ ಅದಾವ್ರಿ. ಯಾವ ಮಾರಾಟ ಆಗಿಲ್ರಿ. ನಮ್ಮ ಮನೆ ಅಂತ ಹಚ್ಚಿನ್ರಿ. ಕೊಂಡು ಉಣ್ಣೋದಕ್ಕಿಂತ ನಮ್ಮ ಹೊಲದಾಗ ನಾವೇ ಬೆಳ್ಕೊಂಡು ಉಣ್ಣೋದು ಶ್ರೇಷ್ಠವಾದದ್ದು. ಮನ್ಯಾಗ ಬೆಳೆದದ್ದು ಮನೆಯಾರ, ಪೇಟೆಗೆ ತಂದದ್ದು ನಮಗೆ ಇದು ಇರಲ್ರಿ. ಮನ್ಯಾಗ ಬೆಳೆದಿದ್ದು ಮನೆಯಾರ ಎಷ್ಟಾದ್ರೂ ತಿನ್ಬೋದು. ಪೇಟೆ ತಿಂದು ಅದು ಸಾಲಂಗಿಲ್ರಿ. ಸುಮ್ಮನೆ ಇನ್ನೊಂದು ತಿನ್ಬೇಕಂದ್ರೆ ಇರಂಗಿಲ್ಲ, ಕೊಂಡು ತಿನ್ನೋದಾಗಂಗಿಲ್ಲ. ಅದು ಬೇಡ ಬೇಡ ಅಂತೇಳಿ ಸೀಸನ್ ಇದು ಪ್ಯಾರ್ಲ ಹಣ್ಣು, ನೀರ್ಲ ಹಣ್ಣು, ಇದು ನುಗ್ಗೆ ಗಿಡ ರೀ. ಹಾನ್ರಿ. ಮೋಸಂಬಿ ಹಣ್ಣು, ಮೋಸಂಬಿ ರೀ. ಇದು ಗೆಣಸಿನ ಬಳ್ಳಿ ರೀ. ಗೆಣಸಿನ ಬಳ್ಳಿ ರೀ. ಇದು ಲಿಂಬು ಗಿಡ ರೀ. ಲಿಂಬು ರೀ. ಪ್ಯಾರಲ್, ಅರಿಶಿಣ ರೀ. ಹಾಂ, ನಮ್ಮ ಮನೆಯಲ್ಲಿ ಆರ್ಗ್ಯಾನಿಕ್ ಆಗಿ ಬೆಳ್ಕೊಂಡದ್ರಿ ಇದು. ನೀವೇ ಅದು ರೆಡಿ ಮಾಡ್ಕೊಂಡ್ಬಿಡ್ತೀರ? ಹ್ಞೂ ರೀ, ನಾವೇ ಮಾಡ್ಕೊಂತೀವಿ ರೀ. ನೇರಳೆ. ಹ್ಞೂ ರೀ. ಪ್ಯಾರ್ಲ ಎಷ್ಟು ವೆರೈಟಿ ಐತ್ರಿ? ಪ್ಯಾರ್ಲ ಒಂದು 5 ಗಿಡ ಅದಾವ್ರಿ. 5 ಗಿಡ ರೀ. ಹ್ಞೂ ರೀ. ಈ ಉಜ್ಜಿಗೆ ರೀ ಉಜ್ಜಿ ಟ್ರ್ಯಾಪ್ ಅಂತ ಸಿಗುತ್ತೆ ಸರ್. ಹ್ಞೂ ರೀ. ಅದನ್ನು ತಂದು ಕಟ್ಟಿದ್ರೆ ಅದು ಉಜ್ಜಿ ಮೋಹಕ ಬಲೆ ಅಂತಾರೆ ಅದಕ್ಕೆ. ಮೋಹಕ ಬಲೆ ಎಷ್ಟು ಕೊಡ್ತಾನ್ರಿ? ಇದಕ್ಕೆ 60 ರೂಪಾಯಿ ಸರ್. ಇದಕ್ಕೆ ಇದು ಕೃಷಿ ತೋಟಗಾರಿಕೆಯಲ್ಲಿ ಹತ್ರ ಸಿಗುತ್ತೆ ರೀ. ತೇಗ 25 ತೇಗ. ಹ್ಞೂ ರೀ, ಅದಾವ್ರಿ. ಇದು ತೇಗದ ಗಿಡ ರೀ. ಇದು ಮುಂದಿನ ಬಜೆಟ್ ರೀ. ಇದು ಅಡ್ವಾನ್ಸ್ FD ಇದ್ದಂಗೆ ರೀ. ಇದು ಮುಂದೆ ಏನೋ ಒಂದು ಮನೆ ಹಾಕ್ಸಲಿ, ಒಂದು ಏನೋ ಕಷ್ಟ ಕಾಲಕ್ಕೆ ಮಾರ್ಬೋದು. ಆದ್ರೆ ಮನೆ ಹಾಕ್ಸ್ಬೇಕಂತ ನಾ ಹಚ್ಚಿವ್ರಿ. ನಾವು ಕೊಂಡಂತ ಹಾಕ್ಸೋದಾಗದಲ್ಲ. ನಮ್ಮ ಅಲ್ಲೇದಾಗ ಬೆಳೆದ್ ನಾವು ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಹಂಗಾಗಿ ಅದನ್ನ ಇವನು ಮಕ್ಕಳ ಥರ ಜೋಪಾನ ಮಾಡ್ಬೇಕು ಗಿಡನ ಯಾವನಾದ್ರೆ. ಈ ಮಕ್ಕಳಿಗೆ ಎಫ್ಟಿ ಇಟ್ರೆ ನಿಮಗೆ ಎಫ್ಟಿ ಇಟ್ಕೊಂಡ್ರೆ ಇವ್ ಫಸ್ಟ್ ನಮಗೆ ಅಂತಿಟ್ರೆ ಅದು ಮುಂದೆ ಮಕ್ಕಳಿಗೆ ಬರ್ತೀರಿ. ನಮಗೆ ಅಂತಾನೆ ಹೇಳ್ರಿ. ನಾವು ಮಾಡೋದು ಮತ್ತು ಮಕ್ಕಳ ಸಲುವಾಗಿ ರೀ. 10 ಗಿಡ ತಂದು ಹಚ್ಚಿದ್ರಿ ನಾನು ಫಸ್ಟ್. ತೆಗೆದ ಗಿಡ ಅವು 100 ರೂಪಾಯಿ ಕೊಂದ್ರಿ. 10 ಗಿಡ 100 ರೂಪಾಯಿ ಕೊಂಡ್ ತಗೊಂಡ್ರಿ. ಹ್ಞೂ. ಅದ್ರ ಅಡಿಗೆ ಬಿದ್ದದ್ದು ಅಗಿನ
ಕಿತ್ತು ನಾನು ಮತ್ತೆ ನನಗೆ ಎಲ್ಲಿ ಬೇಕು ಅಲ್ಲಿ ಹೆಚ್ಕೊಂಡಿನಿ. ಅವ ನಮ್ಮ ಹೊಲ ತುಂಬ ಆಗಾಕತ್ತೇವೆ. ಓ ಫಸ್ಟ್ ಬರೇ ಹತ್ತಾಗಿ ತಂದಿದ್ದು, ಇವತ್ತು ನೀವು ಹೊಲ ತುಂಬ ಅದೇ ಸಸಿನ ಮಾಡ್ರಿ. ಅದ್ರಡಿ ಹುಟ್ಟಿದ್ದಾಗಿನ ಹಾಂ ರೀ ತೆಗಿಯೋದು ನಾವು ಒಂದು ಪಾಕೆಟ್ನಾಗ ಅಗಿ ಮಾಡ್ಕೊಂಡು ಅದನ್ನ ನಮಗೆ ಬದುವಿನ ಸುತ್ತಾರ್ದು ಹಚ್ತೇವೆ ರೀ. ಹಂಗಾಗಿ ಒಂದು 25-30 ಗಿಡ ಆಗ್ಯಾವ್ರಿ ಈಗ. ಅಲ್ರಿ ಅಣ್ಣ ಆ ಥರ ಸಸಿ ಹಾಕತ್ತೆ ಆಗತ್ತೆ ರೀ. ಮತ್ತು ಈಗ ನಮ್ಮ ಹೊಲ್ದಾಗ ಬೆಳೆದೈತಲ್ರಿ, ನಾನೇ ಬೆಳೆದೀನಿ. ಇದು ಒಂದು ಸಸಿಗೆ ಅವಾಗ 100 ರೂಪಾಯಿ ರೀ. ಇದು ಒಂದು 100 ರೂಪಾಯಿ ರೀ. ಹ್ಞೂ ರೀ. ಅದು ಒಂದು ಗಿಡ 15 ವರ್ಷ ಹೋದ್ರೆ 50,000 ಆಗುತ್ತೆ ರೀ. ಅದು 15 ವರ್ಷ ಹೋದ್ರೆ 50,000. 50,000 ಆಗುತ್ತೆ ರೀ. ಈಗ ಇದು ಈ ಸದ್ಯ ಕೊಟ್ರಿ? ಈ ಸದ್ಯ ಕೊಟ್ರೆ ಇದು 15-20 ಸಾವಿರ ಐತಿ ನೋಡ್ರಿ. 15-20 ಸಾವಿರ ಗಿಡ ರೀ. ಒಂದು ಗಿಡ ರೀ. ಇದು 6 ವರ್ಷದ ಐತಿ ನೋಡಿ ಸರ್. 6 ವರ್ಷದ ಗಿಡ. 6 ವರ್ಷದ ಐತ್ರಿ. ಇಂಥವು 10 ಗಿಡ ದೊಡ್ಡವು ಅದಾವ್ರಿ. ಇಂಥವು 10 ಗಿಡ ದೊಡ್ಡವು ಅದಾವ್ರಿ. ಇನ್ನು ನಮಗೆ ಸ್ಟಾಕ್ ಆಗಿಂದ ನಮ್ಗೆಲ್ಲ ಆಗಿಂದ ನಮಗೆ ಸಾಕು ಇಲ್ಲಿಗೆ ಅಂತ ಆಗಿಂದ ಕೊಡ್ಬೋದು ರೀ. ಇದು ನಿಮ್ಮ ತಲೆ ಹೆಂಗೆ ಬಂತು? ಇದರಿಂದ ಬಿದ್ದ ಬೀಜದಿಂದ ಸಸಿ ಹಾಕತ್ತೆ ಅಂತ ನಿಮಗೆ ತಲೆ ಹೆಂಗೆ ಬಂತು? ಅಂದ್ರೆ ಇದು ನಾವು ಹೊಲ್ದಾಗ ಅಡ್ಡಾಡ್ಬೇಕಾರೆ ಅಗಿ ಕಾಣ್ತೈತ್ರಿ. ಅದು ಹುಟ್ಟಿದ್ದಾಲೆ ಅದು ಕಂಡದ್ನ ನಾವೇನೋ ಗಳೆ ಹೊಡೆದ್ವಿ, ಏನೋ ಒಂದು ಮಾಡಿದ್ವಿ, ಅದಾಗೆ ಹೋಗ್ಬಿಡ್ತದೆ ಹಾಳಾಗಿ. ಅದು ಹಾಳಾಗೋದು ಬೇಡ, ಅದ್ರಲ್ಲಿ ದುಡ್ಡು ಬರ್ತ ಅಂತ, ಅದು ಮುಂದೆ ನಮ್ಗೆ ಇನ್ಕಮ್ ಐತಿ ಅಂತ ಅದನ್ನ ಜೋಪಾನ ಮಾಡಿಕೊಂಡ್ರೆ ನಮ್ಗೆ ಇರ್ತೈತೆ. ಅದು ಇದು 4-5 ವರ್ಷದ ಗಿಡ ಐತ್ರಿ. ಇದು 5 ವರ್ಷದ ಗಿಡ. ಹ್ಞೂ ರೀ. ಬಿಟ್ಟವ್ ಕಾಯಿ ರೀ? ಕಾಯಿ ಬಿಟ್ಟವ್ರಿ. ಫಸ್ಟ್ನೇ ವರ್ಷ 8 ಬಿಟ್ಟತ್ರಿ, ಆಮೇಲೆ 20 ಬಿಟ್ಟತ್ರಿ, ಈ ವರ್ಷ 40 ಬಿಟ್ಟತ್ರಿ. 40 ಬಿಟ್ಟತ್ರಿ. ಹಾಂ. ಅದು ಸೀಸನ್ನಾಗ ನಾವೆಲ್ಲ ಅದನ್ನ ತಿಂತೀವಿ ರೀ. ರೊಕ್ಕ ಕೊಡ್ತಾ ತಿನ್ನೋದಕ್ಕಿಂತ ನಮ್ಮ ಹೊಲದಲ್ಲೇ ಬೆಳೆ ತಿನ್ನೋದು ನಮ್ದು ಅಭ್ಯಾಸ ರೀ. ಒಂದು ಅಭ್ಯಾಸ. ಹ್ಞೂ ರೀ. ಇವು 4 ತೆಂಗಿನ ಗಿಡದ ನಡಕ್ಕೆ ಮಧ್ಯೆ ಒಂದು ಹಲಸ ಹಚ್ಬೇಕನ್ನೋದು ಮುಂದೆ ಇದನ್ನ ಇಟ್ಕೊಂಡು ನಾವು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಟೈಪ್ ಮಾಡ್ಕೊಂಡೀವಿ ರೀ. ಈಗ ಫಸ್ಟ್ ಇದನ್ನ ಇಷ್ಟು ಮಾಡ್ಕೊಂಡೀವಿ ನಾವೀಗ. 32x32 ತೆಂಗಿನ ಗಿಡ ಐತ್ರಿ. 8x8 ಬಾಳೆ ಗಿಡ ಐತ್ರಿ. ಬಾಳೆ ರೀ. 8 ಅಡಿ 8 ಅಡಿ ಬಾಳ್ರಿ. 30 ತೆಂಗ ಐತ್ರಿ. ಆ ಬಾಳೆ 2 ಗಿಡದ ಮಧ್ಯೆ ಒಂದು ಮೆಣಸಿನ ಗಿಡ ಹಾಕಿನಿ. 2 ಮಧ್ಯೆ ಒಂದು ಮೆಣಸಿನ ಗಿಡ. ಇದು ಒಂದು ಅಡಿಕೆ ರೀ. ಅದು ಯಾವ ಗುಲಾಲ್ ಹೋಗ್ರಿ. ಇದು ಮೆಣಸಿನ ಗಿಡ ರೀ. ಇದು ವಿಶೇಷ ಅಲ್ರಿ. ಹಿಂಗೆ ನೋಡ್ರಿ ಸಾಲ ಹಿಡಿದು ಹಿಂಗೂ ಕಾಣತ್ತೆ ರೀ. ಹಿಂಗೂ ಕಾಣತ್ತೆ. ಇದು ಕ್ರಾಸ್ ಮೇಲೆ ಹಚ್ಚಿದ್ರಿ. ಇದು ಹಿಂಗೆ ಮಾಡೋದ್ರಿಂದ ರೀ ಕಳೆ ಕಡಿಮೆ ರೀ. ನಾವು ಹಿಂಗೂ ಬದುಕು ಮಾಡ್ಬೋದು, ಹಿಂಗೂ ಬದುಕು ಮಾಡ್ಬೋದು. ಲೇಬರಿಂದ ಇದು ಉಳಿತೈತ್ರಿ. ಇದು ಚಾರ್ಜ್ ಕಡಿಮೆ ಆಗುತ್ತೆ ರೀ ನಮಗೆ. 2 ಕಡೆ ಉಳುಮೆ ಮಾಡೋದ್ರಿಂದ. ಇದು ತೆಂಗು ಅವ್ರು 4 ವರ್ಷ ಅಂತ ಹೇಳ್ಯಾರಿ. 5-6 ವರ್ಷಕ್ಕೆ ಬರ್ಬೋದು ರೀ ನಮ್ಮ ಅಭಿಪ್ರಾಯ. ಇದು ಬಾಳೆ ಅಂದ್ರೆ ಇದು ವರ್ಷಕ್ಕೆ 1 ಪೀಕ್ ರೀ. ಇದು ವರ್ಷಕ್ಕೆ 1. ಹ್ಞೂ. ಈಗ ತೆಂಗು ಬರೋ ಮಟ್ಟನ ನಾವು ಬಾಳೆ ನಮ್ಗೆ ಇನ್ಕಮ್ ಬರ್ತಾ ಇರ್ತದೆ. ಇದೆಲ್ಲ ಆರ್ಗ್ಯಾನಿಕ್? ಎಲ್ಲ ಆರ್ಗ್ಯಾನಿಕ್ ರೀ ನಮ್ಮದು ಫುಲ್. ಈಗ ಏನು ಆರ್ಗ್ಯಾನಿಕ್ ಅನ್ಕೊಂಡು ಏನು ಹಾಕ್ತೀರಿ? ನಾವು ಎರೆಹುಳ ಮಾಡ್ಕೊಂತೀವಿ ರೀ. ಎರೆಹುಳ ಗೊಬ್ಬರ, ಇದು ಜೀವಾಮೃತ ಮಾಡ್ತೀವಿ. ಅವನ್ನ ಯೂಸ್ ಮಾಡ್ಕೊಂತ ಹೋಗ್ತೀವಿ ನಾವು. ಸೆಕೆಂಡರಿ ನಮ್ಮಲ್ಲಿ 4 ಜವಾರಿ ಆಕಳದವ್ರಿ. 4 ಜವಾರಿ. ಅದ್ರನ್ನ ಜವಾರಿ ಆಕಳ ನಾವು ಇಟ್ಕೊಂಡ್ರಿ. ಯಾವ ಜರ್ಸಿ ಚಪ್ಪು ಯಾವ ಇಲ್ರಿ ನಮ್ಮಲ್ಲಿ. ನಾನು ಮಾತ್ರ ಜವಾರಿ ಇಟ್ಕೊಂಡು ಈ ಹೊಲದ ಸಲುವಾಗಿ ಅವ್ನು ಮಾಡ್ಕೊಂಡೀನಿ. ಇದು ಡಬ್ಬಿಗಾಯಿ ರೀ. ಇದು ಡಬ್ಬಿಗಾಯಿ. ದುಡ್ಡು ಕೊಡ್ತಂದಿರ ಅಥವಾ ಮನೆಯಲ್ಲೇ ಸಸಿ ಮಾಡ್ಕೊಂಡು? ನಾವು ಬೀಜ ತಂದು ಅಗಿ ಮಾಡ್ಕೊಂಡೀವಿ. ಬೀಜ ತಂದು ಅಗಿ ಮಾಡ್ಕೊಂಡು. ಹ್ಞೂ ರೀ. ಇದು 6 ತಿಂಗಳ ಪೀಕ್ ರೀ. ಬಾಳೆ ವರ್ಷದ ಪೀಕ್ ರೀ. ಅಲ್ರಿ ಇದ್ರ 3 ವೆರೈಟಿ. ಹ್ಞೂ ರೀ. ಇದ್ರಾಗ ಇನ್ನೂ ಒಂದು ಮಾಡ್ಬೋದು ರೀ ನಾವು. ಈಗ 2 ಮೆಣಸಿನ ಗಿಡದ ನಡಕ್ಕೆ ಒಂದು ಮೂಲಂಗಿ ಮಾಡ್ಕೊಬೋದು ನಾವು. ಅದು 45 ದಿನ ಪೀಕ್ ರೀ. ಅದು ಮೂಲಂಗಿ. ಇದು 6 ತಿಂಗಳ ಪೀಕ್ ರೀ ಮೆಣಸಿನ ಗಿಡ. ಬಾಳೆ ವರ್ಷದ ಪೀಕ್ ರೀ. ಇದೇನೈತೆ ರೀ ಲಾಂಗ್ ಟರ್ಮ್ ರೀ. ಇದು ತೆಂಗು ಐತಲ್ಲ ಲಾಂಗ್ ಟರ್ಮ್ ಇದೆ ಮುಂದೆ. ಇದು ನಮ್ದು ಇಲ್ಲಿ 6 ಎಕರೆ ಹೊಲ ಐತಿ. 6 ಎಕರೆ ಹೊಲಕ್ಕೆ ತೆಂಗು ಹಾಕ್ಯಂಬಿಟ್ರಿ. 6 ಎಕರೆ ಹೊಲನ ತೆಂಗು ಮಾಡೀವಿ. 32x32. ಇದ್ರಾಗ 210 ಗಿಡ ಕುಂತಾವ್ರಿ. 210 ಗಿಡ ಕುಂತಾವ್ರಿ. ಯಾವ ತಳಿ ರೀ? ಇದು ಗಂಗಾ ಭವಾನಿ ಅಂತ ಸರ್. ಇದು ಎಲ್ಲಿಂದ ತರಿಸಿದ್ರಿ? ಇದನ್ನ ಕುದುರೆಮತಿ ಮಂಗಳೂರು ಹತ್ರ ನರ್ಸರಿಯಾಗ ತಂದಿಲ್ಲ ಸರ್.